ಕೇಳಿ ಕೇಳಿ ಕೇಳಿ. ಈಗ ನೋಡಿ ಎಷ್ಟು ಕೈ ಹೊಡೆದು ಆ ಅಜ್ಜಿ ವಯಸ್ಸಾಗಿತ್ತು ನೋಡು, ಆ ಕಡೆ ಹೋದ್ರು ನಿಲ್ಸಲ್ಲ. ಎಲ್ಲದಕ್ಕಿಂತ ಮೇನಾಗ ರಾತ್ರಿ ತಗೋತಾ ಇದ್ವಲ್ಲ 90 ಮೇಲೂ ದಾಸಿ ಮಾಡ್ಬಿಟ್ಟಾರೆ. ಇನ್ನೇನು ಮಾಡೋಣ ನಾವು? ಅದ್ರ ಬದಲು ವಿಷ ಕುಡಿದ್ಬಿಡೋದ್ ಮೇಲೆ ಈ ಸರ್ಕಾರ ಯಾರಾದ ಗಂಟೆ 10 kg ಕೊಡ್ತಾರೆ. ಯಾರು ಹೇಳಿದ್ದು? 3 kg ಅಕ್ಕಿ ಕೊಡೋದು. 10 kg ಈಗ ರಾಗಿ ಅದು ಇಲ್ಲ, 3 ತಿಂಗಳಿಂದ ರಾಗಿನೂ ಇಲ್ಲ, ಎಂಥದ್ದು ಇಲ್ಲ. ದಯವಿಟ್ಟು ಈ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಒಂದೇನಂದ್ರೆ ಈ ಫ್ರೀ ಅನ್ನೋದು ಮಾಡೋದು ಬಿಟ್ಬಿಟ್ಟು ಸ್ವಲ್ಪ ರೋಡನ್ನು ನೋಡೋಕೆ ಹೇಳಿ. ಓಡ್ಸೋಕ್ಕಾಗಲ್ಲ ನೋಡಿ, ಸೊಂಟಕ್ಕೆ ನೋಡಿ ಏನು ಬೆಲ್ಟ್ ಕಟ್ಕೊಂಡಿದ್ವಿ, ಬೆನ್ನೋ ಬಂದ್ಬಿಟ್ಟು 2,000 ರೂಪಾಯಿ ಬೇಕಾದ್ರೆ ಬೇಡ, ತೊಗೊಂಬಿಟ್ಟು ಈ ರೈಟ್ ಎಲ್ಲ ಕಮ್ಮಿ ಮಾಡಿಬಿಡ್ಲಿ, ಮಾಡಲಿ. ಅದು ಬೇಡ. ಏನು ನಾವೇನು 2 ಹೊತ್ತು ಹೋಗಲ್ಲ, ಏನೋ ಯಾವತ್ತೋ ಒಂದು ದಿವಸ ಹೋಗ್ತೀವಿ, ನಾವೇನು ದುಡ್ಡು ಕೊಟ್ಟೆ ಹೋಗ್ತೀವಿ. ಸಿದ್ದರಾಮಣ್ಣ ತಾತ ಹ್ಯಾಪಿ ಸಂಕ್ರಾಂತಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಚಂದ್ರಶೇಖರ್ ಅಂದ್ಬಿಟ್ಟು. ಎಲ್ಲ ಮಹಿಳೆಯರಿಗೆ ಬಸ್ ಫ್ರೀ ಬಿಟ್ಟು ಆಟೋದವರಿಗೆ ಸಮಸ್ಯೆ ಐತೆ ಸರ್ ಇದರಿಂದ? ಆಟೋರಿಗೆ ಸಮಸ್ಯೆನ ಪ್ಯಾಂಟ್ಗಳು ಹರಿದೋಗ್ಬಿಟ್ಟೈತೆ ನಮ್ಮದು, ಬಿಸ್ನೆಸ್ ಇಲ್ಲ ನೋಡಿ. ಇವತ್ತು ನೋಡಿ ಬೆಳಗ್ಗೆಯಿಂದ 100 ರೂಪಾಯಿ ಮಾಡಿಲ್ಲ ಇನ್ನೂವರೆಗೂ. ಇವ್ರು ಫ್ರೀ ಅಂತ ಬಿಟ್ಬಿಟ್ರೆ ಯಾರಿಗೆ ಮನೇಲಿರೋರಿಗೆಲ್ಲ ಫ್ರೀ ಕೊಟ್ಬಿಟ್ಟು ನಮ್ಮ ಹತ್ರ ಇವಾಗ 15% ಬಸ್ ಬೇರೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಏನು ಮಾಡಬೇಕು? ಬಡ ಜನರು ಏನು ಮಾಡಬೇಕು? ಕೂಲಿ ಕೆಲಸ ಮಾಡೋರು ಏನು ಮಾಡಬೇಕು? ಇವ್ರೇನೋ ಮನೇಲಿ ಕೂತ್ಕೊಂಡ್ಬಿಡ್ತಾರೆ. ಏನು ಬಿಡಿ, ಫ್ರೀ ಬಿಟ್ಟಿದ್ದು ಹಾಳಾಗೋಗ್ಲಿ. ಒಂದು ರೋಡ್ ನೋಡಿದ್ದೀರ ಈ ತ್ರಿವೇಣಿ ರೋಡೆಲ್ಲ ನೋಡಿದ್ದೀರ ಹೆಂಗೈತೆ? ಓಡ್ಸೋಕ್ಕಾಗಲ್ಲ ನೋಡಿ, ಸೊಂಟಕ್ಕೆ ನೋಡಿ ಏನು ಬೆಲ್ಟ್ ಕಟ್ಕೊಂಡಿದ್ವಿ, ಬೆನ್ನೋ ಬಂದ್ಬಿಟ್ಟು. ಇಂಥ ಸರ್ಕಾರ ಬೇಕಾ? ಇರಲಿ, ಸರ್ಕಾರ ಬೇಡ ಅಂತ ನಾವು ಹೇಳ್ತಾಯಿಲ್ಲ. ಈ ಫ್ರೀ ಅನ್ನೋದೇನಾಯ್ತು ಅದನ್ನ ನೋಡ್ಬಿಟ್ಟು ಪರಿಕಲ್ಪನೆ ಮಾಡಲಿ ಅಂದ್ಬಿಟ್ಟು ನಾವು ಕೇಳ್ಕೊಳ್ಳೋದು ಅಷ್ಟೇ. ಈಗ ನೋಡೋದಾದ್ರೆ ಮನೆ ಹೆಂಡತಿಗೆ 2,000, ಅದೇ ರೀತಿ ಬಸ್ ಫ್ರೀ ಎಲ್ಲ ಮಹಿಳೆಯರಿಗೆ, ಅದೇ ರೀತಿ 10 kg ಅಕ್ಕಿ ಫ್ರೀ, 200 ಯೂನಿಟ್ ಕರೆಂಟ್ ಫ್ರೀ. ಕೇಳಿ ಕೇಳಿ ಕೇಳಿ. ಲೇಡೀಸ್ ಎಲ್ಲಿ ಕಂಡ್ರು ನಿಲ್ಸಲ್ಲ. ಈಗ ನೋಡಿ ಎಷ್ಟು ಕೈ ಹೊಡೆದು ಆ ಅಜ್ಜಿ ವಯಸ್ಸಾಗಿತ್ತು ನೋಡು, ಆ ಕಡೆ ಹೋದ್ರು ನಿಲ್ಸಲ್ಲ. ಬಸ್ ಎಲ್ಲೂ ನಿಲ್ಸಲ್ಲ. ಲೇಡೀಸ್ ಕಂಡ್ರೆ ಬಸ್ ನಿಲ್ಸಲ್ಲ. ಬಸ್ ಫ್ರೀ ಮಹಿಳೆಯರಿಗೆ ಕೊಟ್ಟದಲ್ಲ? ಕೊಟ್ಟಾರೆ, ಹೋಗ್ತೀವಿ, ಹೋಗಲ್ಲ ಅಂತಿಲ್ಲ. ಎಲ್ಲರೂ ಅರ್ಜೆಂಟ್ ಅಂದ್ರೆ ಕೈ ಹೊಡೆದ್ರೆ ನಿಲ್ಸಲ್ಲ. 2-3 ಜನ ನಿಂತಿತ್ತಕ್ಕೆ ಲೇಡಿ ಸ್ಟಾಪ್ ಇರೋ ಕಡೆ ನಿಲ್ಲಿಸ್ತಾರೆ. ಒಂದು ಸ್ವಲ್ಪ ಹಿಂಗೆ ಒಂಚೂರು ಮುಂದಕ್ಕೆ ಹೋದ್ರೆ ನಿಲ್ಸಲ್ಲ. ಈಗ ಬಸ್ ಫ್ರೀ ಅಂತೇಳಿ ಮಹಿಳೆಯರಿಗೆ ಕೊಟ್ಟರು, ಈಗ ಹಾಲಿನ ರೇಟ್ 5 ರೂಪಾಯಿ ಹೆಚ್ಚು ಮಾಡಿದ್ರು. ಇನ್ನೇನು ಅದರಲ್ಲೇ ಅದೇನೋ ಅಪ್ನಲ್ಲಿ ಉಣ್ಲಿ ಲವ್ನಲ್ಲಿ ಉಣ್ತಾರೆ ಅಂತ ಇದು ಗಾದಿ ಇದೆಯಲ್ಲ, ಹಂಗೆ ಮಾಡ್ತಾರೆ, ಇನ್ನೇನಿಲ್ಲ ಅಷ್ಟೇ. ಅದ್ರಲ್ಲಿ ಬಿಡ್ತಾರೆ, ಇದು ತಗೊಂತಾರೆ. ಒಂದು ಕಡೆಯಿಂದ ಬೆಲೆ ಏರಿಕೆ ಏನು ಹೇಳ್ತೀರಿ? ಎಲ್ಲದು ತೊಗೊಳಕ್ಕಿದೆ ನೋಡೋಗಿ. ಆ ಕಡಲೆಕಾಯಿ ನೋಡೋಗಿ, ಅವರೆಕಾಯಿ 100 ರೂಪಾಯಿ kg, 150, ಇವತ್ತು 150 ರೂಪಾಯಿ. ಒಂದು ಕಡೆಯಿಂದ ತರಕಾರಿ ಬೆಲೆ ರೇಟ್, ಹಾಲಿನ ಬೆಲೆ ರೇಟ್, ಎಲ್ಲ ಬೆಲೆ ರೇಟ್ ಜಾಸ್ತಿ ಆಗಿದೆ. ಇನ್ನೊಂದು ಕಡೆಯಿಂದ ಗ್ಯಾರಂಟಿ ಯೋಜನೆ ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರ ಕೇಳೋದು ಸಹ ಅವರೇ ಎಲ್ಲ ತಿಳ್ಕೊಬೇಕು, ನಾವೇನು ಹೇಳೋದು ಹೇಳಿ. ಯಾವುದೇ ಟೆನ್ಷನ್ ಇಲ್ಲ. ಪಾಪ ಅದ್ರ ತಕ್ಕನಾಗಿದೆ ಅಲ್ಲಿ, ಏನಿಲ್ಲ, ಎಲ್ಲದು ಇದೆ. ಯಾವುದು ಬೇಡ, ತೊಗೊಂಡ್ಬಿಡ್ಲಿ. ನಮಗಿದು ರೈಟ್ ಎಲ್ಲ ಕಮ್ಮಿ ಮಾಡಿಬಿಡ್ಲಿ. 2,000 ರೂಪಾಯಿ ಬೇಕಾದ್ರೆ ಬೇಡ, ತೊಗೊಂಬಿಟ್ಟು ಈ ರೈಟ್ ಎಲ್ಲ ಕಮ್ಮಿ ಮಾಡಿಬಿಡ್ಲಿ, ಮಾಡಲಿ. ಅದು ಬೇಡ. ಏನು ನಾವೇನು 2 ಹೊತ್ತು ಹೋಗಲ್ಲ, ಏನೋ ಯಾವತ್ತೋ ಒಂದು ದಿವಸ ಹೋಗ್ತೀವಿ, ನಾವೇನು ದುಡ್ಡು ಕೊಟ್ಟೆ ಹೋಗ್ತೀವಿ. ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದ್ರು, 15% ಜಾಸ್ತಿ ಆಗಿದೆ. ಅದೇ ಹೇಳೋದು, ಇದರಲ್ಲಿ ನಮ್ಗೆ ಉಳಿಸಿದ್ರೆ ಅದ್ರಲ್ಲಿ ತೊಗೊತಾರೆ ಲಾಭ ಅಷ್ಟೇ. ಯಾವುದು ಏನು ಇದು ಬೇಡ, ನಮ್ಗೆ ಯಾವುದು ಬೇಡ. 10 kg ಕೊಡ್ತಾರೆ. ಯಾರು ಹೇಳಿದ್ದು? 3 kg ಅಕ್ಕಿ ಕೊಡೋದು. 10 kg ಈಗ ರಾಗಿ ಅದು ಇಲ್ಲ, 3 ತಿಂಗಳಿಂದ ರಾಗಿನೂ ಇಲ್ಲ, ಎಂಥದ್ದು ಇಲ್ಲ. ಏನಣ್ಣ ಕೊಡ್ತಾರೆ? 5 kg ಬದಲಾಗಿ ಬೇಡ, ಅದು ತೊಗೊಂಡ್ಬಿಡ್ಲಿ ಬಿಡಿ. ಏನು ಹಣ ಎಲ್ಲರೂ ತೊಗೊಳಕ್ಕೆ ಹೇಳ್ಬಿಡಿ, ಏನು ಬೇಡ, ಎಲ್ಲ ಕಮ್ಮಿ ಮಾಡಲಿ ಬಿಡ್ಲಿ. ನಮಗೆ ರೈಟ್ ಕಮ್ಮಿ ಮಾಡಲಿ, ಅದರಲ್ಲೇ ಜೀವನ ಮಾಡೋಣ ನೆಮ್ಮದಿಯಾಗಿ ಅಷ್ಟೇ. ಬೆಲೆ ಏರಿಕೆ ಅನ್ನೋದು ತಡ್ಕೊಳಕ್ಕಾಗ್ತಾ ಇಲ್ಲ. ಒಂದು ಬೇಸಿಗೆ ಕಾಲದಲ್ಲಿ ಬಿಸಿಲು ಬರೋ ಬದಲು ಇವಾಗ ಚಳಿಗಾಲದಲ್ಲಿ ಬಿಸಿಲು ಬಂದ್ಬಿಟ್ಟೈತೆ, ಆ ಥರ ಬೆಲೆ ಐತೆ. ಗ್ಯಾಸ್ ರೇಟು ಜಾಸ್ತಿ. CNG ರೇಟ್ ಇದ್ದಿದ್ದು ಅವಾಗಿದ್ದು 60 ರೂಪಾಯಿ, ಇವಾಗ ಎಷ್ಟಾಗಿದೆ CNG ರೇಟು ನೋಡಿ. ಗಾಡಿ ಏನು ಓಡಿಸೋಣ, ಮನೆಗೇನು ಕೊಡೋಣ, ಮಕ್ಳಿಗೇನು ಸಾಕೋಣ? ಸಿದ್ದರಾಮಯ್ಯ ಅವರು ಹೇಳಿದ್ರು, ಅಧಿಕಾರಕ್ಕೆ ಬಂದ ತಕ್ಷಣ ಗ್ಯಾಸ್ ದರ, ಪೆಟ್ರೋಲ್ ಡೀಸೆಲ್ ದರ, ಅದೇ ರೀತಿ ಗೊಬ್ಬರ ರೇಟ್ ಕಡಿಮೆ ಮಾಡ್ತಾರೆ ಅಂತೇಳಿ ಮಾಡಿದ್ರು. ಎಲ್ಲಿ ಮಾಡಿದ್ರು? ಗ್ಯಾಸ್ ರೇಟ್ ಇನ್ನೂ ಜಾಸ್ತಿನೇ ಐತಲ್ಲ, ಎಲ್ಲರ ಕಮ್ಮಿ ಮಾಡಿದ್ದಾರೆ. ಪೆಟ್ರೋಲ್ ರೇಟು ಸೆಂಟ್ರಲಲ್ಲಿ ಒಂದು ರೇಟ್ ಮಾಡ್ತಾರೆ, ಇವರೇ ಒಂದು ರೇಟ್ ಮಾಡ್ತಾಯಿದ್ದಾರೆ. ಇವರು ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡ್ತಾಯಿದ್ದಾರೆ. ಎಲ್ಲದಕ್ಕಿಂತ ಮೇನಾಗ ರಾತ್ರಿ ತಗೋತಾ ಇದ್ವಲ್ಲ 90 ಮೇಲೂ ಜಾಸ್ತಿ ಮಾಡಿಬಿಟ್ಟಾರೆ. ಇನ್ನೇನು ಮಾಡೋಣ ನಾವು? ಆಲ್ಕೋಹಾಲು ಹಾಲು ಎರಡೂ ಒಂದೇ ಆಗ್ಬಿಟ್ಟೈತಿ ಇವಾಗ. ಅದ್ರ ಬದಲು ವಿಷ ಕುಡಿದ್ಬಿಡೋದ್ ಮೇಲೆ ಈ ಸರ್ಕಾರ ಯಾರಾದ ಗಂಟ ಹಂಗೆ ಆಗ್ತದೆ ನೋಡಿ. ಬೆಳಿಗ್ಗೆ ಎಲ್ಲ ಹೆಂಗೆ ನಿಂತಿದ್ವಿ, ಎಲ್ಲ ಆಟೋ ಡ್ರೈವರ್ಗಳು ಹೆಂಗೆ ನಿಂತಿದ್ವಿ, ಬಿಸ್ನೆಸ್ ಇಲ್ಲ. ನೀವೀಗ ಬೆಂಗಳೂರಲ್ಲಿ ಆಟೋ ಡ್ರೈವರ್ ಆಗಿ ಎಲ್ಲ ಕಡೆ ಓಡಾಡ್ತೀರಿ. ಹೌದು, ರಸ್ತೆ ಬಗ್ಗೆ ಅಭಿವೃದ್ಧಿ ಇವಾಗ ಅದೇ ಹೇಳ್ತಾ ಇದ್ದೀನಲ್ಲ. ನೋಡಿ,
ಸೊಂಟಕ್ಕೆ ಏನು ಹಾಕ್ಕೊಂಡಿದ್ವಿ, ಹಳ್ಳ ದಿಣ್ಣೆ ಎಲ್ಲ. ದಯವಿಟ್ಟು ಈ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಒಂದೇನಂದರೆ ಈ ಫ್ರೀ ಅನ್ನೋದು ಮಾಡೋದು ಬಿಟ್ಬಿಟ್ಟು ಸ್ವಲ್ಪ ರೋಡನ್ನು ನೋಡೋಕೆ ಹೇಳಿ. ಅಲ್ಲ ಸರ್, ಈಗ ಫ್ರೀ ಕೊಡ್ತೇವೆ ಅಂತ ಹೇಳಿ ಗೌರ್ಮೆಂಟ್ ಅಧಿಕಾರಕ್ಕೆ ಬಂತು, ಈಗ ಫ್ರೀ ಬೇಡ ಅಂತ ಹೇಳ್ತೀರಾ? ನಮಗೆ ಬೇಡ, ನಾವು ಅವತ್ತಿಂದನೂ ಬೇಡ ಅಂತಲೇ ಹೇಳ್ತಾ ಇದ್ದೀವಿ. ನಾವು ಇವಾಗ ಫ್ರೀ ಕೊಡು ಅಂತ ಕೇಳಿದ್ದೀವ, ಅವ್ರು ಫ್ರೀ ಕೊಟ್ಟಿರೋದು ನಾವು ಯಾವುದೂ ತೊಗೊಂಡಿಲ್ಲ, ಇನ್ನೂವರೆಗೂ ತೊಗೊಂಡಿಲ್ಲ. ನಾವು ಆಟೋ ಡ್ರೈವರ್ ಆದರೂ ನಾವೇನು ತೊಗೊಂಡಿಲ್ಲ. ನಮಗೆ ಬೇಡ, ಫ್ರೀನೇ ಬೇಡ ನಮಗೆ. ಈಗ ಒಂದು ಕಡೆಯಿಂದ ಫ್ರೀ ಬೇಡ ಅಂತ ಹೇಳ್ತೀರಿ, ಆದರೆ ಬಸ್ ದರದಲ್ಲಿ 15% ಜಾಸ್ತಿ ಮಾಡಿ. ನಮಗೆ ತಾನೇ ಮಾಡಿರೋದು, ಯಂಗ್ಸರ್ಗೇನು ಮಾಡಿಲ್ವಲ್ಲ, ನಮಗೆ ತಾನೇ ಮಾಡಿರೋದು. 15% ಜಾಸ್ತಿ ಮಾಡಿದ್ದಾರೆ. 10 ರೂಪಾಯಿಗೆ ಹೋಗೋ ಜಾಗದಲ್ಲಿ ಇವಾಗ ಅದಕ್ಕೆ ಇನ್ನೂ ಒಂದು 15 ರೂಪಾಯಿ 5 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ನಾವು. ಈಗ ಇದು ಒಂದು ಕಡೆಯಿಂದ ಬೆಲೆ ಏರಿಕೆ, ಒಂದು ಕಡೆಯಿಂದ ಇದೆಲ್ಲ ಸಮಸ್ಯೆ ಇದೆ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಅವ್ರ ಹತ್ರ ಮೊಬೈಲ್ ಇಲ್ಲಂತೆ, ಅದೇ ರೀತಿ ಮನೆ ಇಲ್ಲ, ಸ್ವಂತ ಕಾರ್ ಇಲ್ಲ. ಅದಕ್ಕೆ ಮೂಢ ಕೇಸಲ್ಲಿ ಸಿಕ್ಕಾಕೊಂಡಿರೋದು. ಅವ್ರ ಹತ್ರ ಮೊಬೈಲ್ ಇಲ್ಲ ತಾನೆ, ಮೂಢ ಕೇಸ್ ಹೆಂಗೆ ಬಂದ್ಬಿಡ್ತಾವಾಗ? ಮೊಬೈಲ್ ತೊಗೊಳಕ್ಕಾಗ್ದಿರೋ ಮೂಢ ಸೈಟ್ ಹೆಂಗೆ ತೊಗೊಂಬಿಟ್ರು ಅವರು? ಆದರೆ ಮೊನ್ನೊಂದು ಆರ್ಟಿಕಲ್ ಇತ್ತು, ಭಾರತ ದೇಶದ ಅತ್ಯಂತ ಶ್ರೀಮಂತ 3ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ. ಅದಕ್ಕೇನೆ ಮೂಢ ಕೇಸಲ್ಲಿ ಸಿಕ್ಕಾಕೊಂಡಿರೋದು ಅವರು. 3ನೇ ಶ್ರೀಮಂತ ಆಗೋದು ಇದಕ್ಕೇನೆ ಅವರು. ಹಗರಣಗಳ ಬಗ್ಗೆ ಏನು ಹೇಳ್ತೀರಿ? ಹಗರಣ ಅನ್ನೋದು ಬಿಡಿ, ಅಯ್ಯೋ ಇದಲ್ದು ಕಾಂಗ್ರೆಸ್ಸಲ್ಲಿ ಇವಾಗ ಬರೀ ಹಗರಣನೇ, ಯಾವ್ದಲ್ಲಿ ಹೋದ್ರೂ ಹಗರಣನೇ. ಬೆಲೆ ಏರಿಕೆ ಜಾಸ್ತಿ ಮಾಡ್ತಾನೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಬಟ್ ಏನಂದರೆ ಇನ್ನೊಂದೇನೆಂದರೆ ಈ ಬಸ್ ಟಿಕೆಟ್ ಬಗ್ಗೆ ಇನ್ನೊಂದು ಹೇಳ್ತೀನಿ. ಯಂಗ್ಸರ್ಗೆ ಇದು ಯೋಜನೆ ಪಂಚ ಯೋಜನೆ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗಳು ಕೊಟ್ಬಿಟ್ಟು ಜನಗೆ ಆಶ್ವಾಸನೆ ಕೊಟ್ಟು ಜನಗಳನ್ನ ಏಮಾರಿಸ್ತಾ ಇರ್ತಾರೆ. ಒಟ್ಟಿನಲ್ಲಿ ಓಟ್ ಹಾಕ್ತಾರೋ ನಾವು ದೊಡ್ಡರು, ಅವರು ಚೆನ್ನಾಗೇ ಇದ್ದಾರೆ. ಆಶ್ವಾಸನೆ ಕೊಟ್ಟು ಓಟ್ ಹಾಕಿ ಮುಟ್ಟಾಳ್ರಾಗ್ತಾ ಇರೋದು ನಾವು. ಈಗ ಮಹಿಳೆಯರಿಗೆ ಬಸ್ ಫ್ರೀ, ಆದರೆ ಪುರುಷರಿಗೆ 15% ಟಿಕೆಟ್ ದರ ಏರಿಕೆ. ಹ್ಞೂ ಸರ್, ಆ ದರ ಏರಿಕೆ ಮಾಡಿದ್ದಾರೆ, ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ಕೊಟ್ಟರು ಅಲ್ಲಿ ಕಿತ್ಕೊತವ್ರೆ ನಮ್ಮ ಹತ್ರ. ಆದರೆ ಏನು ಸಮಸ್ಯೆ ಇಲ್ಲ, ಮನೆಯೊಟ್ಟಿಗೆ 2000 ರೂಪಾಯಿ ಬರ್ತದೆ, 10 kg ಅಕ್ಕಿ ಕೊಡ್ತೇವೆ, 200 ಯೂನಿಟ್ ಕರೆಂಟ್ ಫ್ರೀ, ಯುವ ನಿಧಿ ಅಂತೇಳಿ 3000 1,500. ಸರ್ ಅದು ಯಾರೂ ಕೊಡ್ತಾ ಇಲ್ಲ. ಸಿಕ್ಕಿದೆಯಾ ಸರ್ ಇದೆಲ್ಲ? ಯಾವುದೂ ಇಲ್ಲ ಸರ್. ಯಾವುದಕ್ಕಾದ್ರೂ ಪ್ರೂಫ್ ಇದೆಯಾ? ಯಾವುದೂ ಇಲ್ಲ ಸರ್. ಈಗ ಮನೆಯೊಟ್ಟಿಗೆ 2000 ರೂಪಾಯಿ ಕೊಟ್ಟು ಸರ್ ಅದನ್ನು ಅಂತ ಹೇಳೋರಲ್ಲ, ಎಷ್ಟೋ ಜನ ಮಹಿಳೆಯರೇ ಹೇಳಿದ್ದಾರೆ. ಕೆಲವರು ಇನ್ನೂ ಯೋಜನೆ ನಮಗೆ ಸಿಕ್ಕಿಲ್ಲ, ಆ 2,000 ರೂಪಾಯಿ ನಮಗೆ ಬಂದಿಲ್ಲ ಅಂತಲೂ ಹೇಳ್ತವ್ರೆ, ಅವರೇ ಹೇಳ್ತವ್ರೆ. ಈಗ 10 kg ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ರು, ಅದ ನಂತರ ಸೆಂಟ್ರಲ್ ಗೌರ್ಮೆಂಟ್ 5 kg ಮೊದಲೇ ಕೊಡ್ತಿತ್ತು, 5 kg ಹಣ ಕೊಡ್ತೇವೆ ಅಂತ ಹೇಳಿದ್ರು ಅಕ್ಕಿ ಬದಲಾಗಿ. ಸಿಕ್ತಿದೆಯಾ ಸರ್ ಅದೆಲ್ಲ? ಕೊಡ್ತಾ ಇಲ್ಲ, ಯಾವುದೂ ಇಲ್ಲ ಸರ್. ಆದರೆ ಒಂದು ಕಡೆಯಿಂದ 5 ಗ್ಯಾರಂಟಿ ಕೊಡ್ತಿದ್ದೇವೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆಯಿಂದ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಕಡೆಯಿಂದ ಪೆಟ್ರೋಲ್ ಡೀಸೆಲ್ ರೇಟ್ ದರ, ಹಾಲಿನ ದರ. ಹೌದು ಸರ್ ಪೆಟ್ರೋಲ್ ದರ ಇಳಿಕೆ ಆಗುತ್ತೆ ಅಂತ ಹೇಳಿದ್ರು, ಯಾವುದೂ ಇಳಿಕೆ ಆಗಿಲ್ಲ, ಏರ್ತಾನೆ ಇದೆ. ಬರೀ ಆಶ್ವಾಸನೆ ಕೊಡ್ತಾರೆ ಅವರೇ ಹೊರತು, ಹೇಳ್ತಾವನೇ ಹೊರತು ಯಾವುದೂ ಮಾಡಿಲ್ಲ. ಸರ್ ಒಂದು ನಿಮಿಷ, ಇವಾಗ ಸಿದ್ದರಾಮಯ್ಯರವರು ಚೆನ್ನಾಗೆ ಆನ್ ಡ್ಯೂಟಿ ಅದು ನಾರ್ಮಲ್ಗೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಮಾಡವ್ರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಗೃಹಲಕ್ಷ್ಮಿ ಅದು 2000 ಅಂತ ಗೃಹಲಕ್ಷ್ಮಿದು ಏನೋ ಹೇಳ್ತಾರಲ್ಲ, ಅದು ಫಾರ್ ಎಕ್ಸಾಂಪಲ್ ಯಾವುದೂ ಬರ್ತಾ ಇಲ್ಲ. ಆಮೇಲೆ ನಮ್ಮ ಹುಡುಗನ ಹತ್ರ ಏನು ಹೇಳ್ತೀರಿ ಸರ್? ಒಂದು ಮಾತ್ರ ಹೇಳ್ತಾ ಇದ್ದೀನಿ, ಆಗಿನ ಕಾಲದಲ್ಲಿ ಬ್ರಿಟಿಷರು ಕೆಳಗಡೆ ಇದ್ವಿ, ಈಗೇನೆಂದರೆ ಅದು ಸ್ವಲ್ಪ ಬದಲಾವಣೆ ಆಗಿದೆ. ಆಗ ಬ್ರಿಟಿಷವರು ಇವಾಗ ರಾಜಕೀಯವ್ರ ಕೆಳಗಡೆ ಇದ್ದೀವಿ ಅಷ್ಟೇ. ಅವ್ರು ಆಡಿಸಿದಾಗೆ ನಾವು ಆಡಬೇಕು ಅಷ್ಟೇ ಸರ್. ಅವರು ಇವತ್ತು ರೇಟ್ ಜಾಸ್ತಿ ಇದೆ ಹೇಳಿದ್ರೆ ನಾವು ಅನುಭವಿಸಲೇಬೇಕು ಅಂತ ಹೇಳ್ತೀವಿ. ಹೌದು ಸರ್. ಆದರೆ ಸರ್ಕಾರದ ವಿರುದ್ಧ ಕ್ವಶನ್ ಮಾಡೋರು ಯಾರಿಲ್ಲ ಅಂತ ಹೇಳ್ತೀರಾ ಸರ್? ಜನ ಒಗ್ಗಟ್ಟಾಗಿದ್ದರೆ ಖಂಡಿತ ಕ್ವಶನ್ ಮಾಡ್ಬೋದು, ಜನಗಳಲ್ಲೇ ಒಗ್ಗಟ್ಟಿಲ್ಲ ಸರ್. ಮೊದಲೆಲ್ಲ ಸಂಕ್ರಾಂತಿ ಅಥವಾ ಪೊಂಗಲ್ ಯಾವ ಥರ ಆಚರಣೆ ಆಗ್ತಿತ್ತು, ಇವತ್ತು ಬೆಲೆ ಏರಿಕೆಯಲ್ಲಿ ಹೇಗಿದೆ? ಬೆಲೆ ಏರಿಕೆನಾ ಸರ್? ಒಂದು ಮೊಳ ಹೂವು ಹೋಗಿ ಕೇಳಿದ್ರೆ 50 ರೂಪಾಯಿ ಅಂತಾರೆ, ಹಣ್ಣು ಕೇಳಿದ್ರೆ 200, 250, 300 ಅಂತಾರೆ. ಸಿದ್ದರಾಮಣ್ಣ ತಾತ ಸಿದ್ದರಾಮಯ್ಯರವರ ದಯವಿಟ್ಟು ನಮ್ಮ ಬಡವ್ರಿಗೆ ಮಾತ್ರ ಸ್ವಲ್ಪ ಹೆಲ್ಪ್ ಆಗೋ ಥರ ಸ್ವಲ್ಪ ಹೆಲ್ಪ್ ಮಾಡಿ. ಏನು ಇನ್ನು ನೀವು CM ಆಗಬೇಕು, ಚೆನ್ನಾಗಿರ್ಬೇಕು, ಹ್ಯಾಪಿ ಸಂಕ್ರಾಂತಿ, ಚೆನ್ನಾಗಿರ್ಬೇಕು ನೀವು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.